ನಮಸ್ಕಾರ ವಿದ್ಯಾರ್ಥಿಗಳೇ. ಇಂದಿನ ಅವಧಿಯಲ್ಲಿ ನಾವು ರಾಜಕೀಯ ಪಕ್ಷಗಳ ಬಗ್ಗೆ ಅಭ್ಯಾಸವನ್ನು ಮಾಡೋಣ. ಇನ್ ದಿಸ್ ಕ್ಲಾಸ್ ವಿ ಡಿಸ್ಕಸ್ ಅಬೌಟ್ ದ ಪಾರ್ಟಿ ಸಿಸ್ಟಮ್. ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ರಾಜಕೀಯ ಪಕ್ಷಗಳಿಲ್ಲದೆ ಚುನಾವಣೆಗಳನ್ನು ನಾವು ಊಹಿಸಿಕೊಳ್ಳಲು ಕೂಡ ಸಾಧ್ಯ ಇಲ್ಲ. ವಿತೌಟ್ ಪೊಲಿಟಿಕಲ್ ಪಾರ್ಟೀಸ್ ವಿ ಕೆನಾಟ್ ಇಮ್ಯಾಜಿನೇಷನ್ ದ ಎಲೆಕ್ಷನ್ ಪ್ರೋಸೆಸ್. ಚುನಾವಣೆಗಳಿಲ್ಲದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಊಹಿಸಿಕೊಳ್ಳಲು ಕೂಡ ಸಾಧ್ಯ ಇಲ್ಲ. ವಿತೌಟ್ ಇಲೆಕ್ಷನ್ಸ್ ವಿ ಕೆನಾಟ್ ಇಮ್ಯಾಜಿನೇಷನ್ ದ ಡೆಮೊಕ್ರೆಟಿಕ್ ಸಿಸ್ಟಮ್. ಯಾಕಂದರೆ ಇಲ್ಲಿ ಕಾಲದಿಂದ ಕಾಲಕ್ಕೆ ಸರ್ಕಾರಗಳು ಬದಲಾವಣೆ ಆಗಬೇಕಾದ್ರೆ ಮೇನ್ ಆಧಾರ ಯಾವುದು ಅಂತಂದರೆ ಚುನಾವಣೆ. ಹೌದಾ? ಸರ್ಕಾರಗಳು ಬದಲಾವಣೆ ಆಗಬೇಕು ಅಂತಂದ್ರೆ ಚುನಾವಣೆಗಳು ಅತ್ಯಂತ ಅವಶ್ಯಕ. ಚುನಾವಣೆಗಳು ಆಗಬೇಕು ಅಂತಂದ್ರೆ ಪೊಲಿಟಿಕಲ್ ಪಾರ್ಟೀಸ್ ಆರ್ ವೆರಿ ಎಸೆನ್ಷಿಯಲ್ ಫಾರ್ ದ ಸಿಸ್ಟಮ್. ವ್ಯವಸ್ಥೆಯಲ್ಲಿ ರಾಜಕೀಯ ಪಕ್ಷಗಳು ಇರಲೇಬೇಕು. ರಾಜಕೀಯ ಪಕ್ಷಗಳು ಇಲ್ಲ ಅಂತಂದ್ರೆ ನಾವು ಚುನಾವಣಾ ವ್ಯವಸ್ಥೆಯನ್ನು ಅಥವಾ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯನ್ನು ಊಹೆ ಮಾಡಿಕೊಳ್ಳೋಕ್ಕೂ ಕೂಡ ಸಾಧ್ಯ ಇಲ್ಲ ಅನ್ನುವಂಥ ವಿಚಾರವನ್ನು ನಾವು ಕಾಣ್ತೀವಿ. ಹೀಗಾಗಿ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ರಾಜಕೀಯ ಪಕ್ಷಗಳು ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸ್ತವೆ. ಹಾಗಾದರೆ ರಾಜಕೀಯ ಪಕ್ಷಗಳು ಎಂದರೇನು ಅನ್ನುವಂಥ ವಿಚಾರವನ್ನು ನಾವು ಅವಲೋಕನ ಮಾಡೋದಾದ್ರೆ, ವಾಟ್ ಈಸ್ ಪೊಲಿಟಿಕಲ್ ಪಾರ್ಟೀಸ್ ಅನ್ನುವಂಥ ವಿಚಾರವನ್ನು ನಾವು ಅವಲೋಕನ ಮಾಡೋದಾದ್ರೆ, ಮುಖ್ಯವಾಗಿ ಸಾಮಾನ್ಯವಾಗಿ ಪೊಲಿಟಿಕಲ್ ಪಾರ್ಟೀಸ್ ಅಂತಂದರೆ ಜನರಲ್ ಆಗಿ ಎಲ್ಲರಿಗೂ ಗೊತ್ತು. ಏನು ಅಂತಂದರೆ BJP ಪಕ್ಷ, ಕಾಂಗ್ರೆಸ್ ಪಕ್ಷ, JDS ಪಕ್ಷ, ಕಮ್ಯುನಿಸ್ಟ್ ಪಕ್ಷ ಅಂತೇಳಿ ಪಕ್ಷ ಗೊತ್ತು. ಬಟ್ ವಾಟ್ ಈಸ್ ದ ಅಕ್ಯುರೇಟ್ ಡೆಫಿನೇಷನ್ ಆಫ್ ದ ಪೊಲಿಟಿಕಲ್ ಪಾರ್ಟೀಸ್? ರಾಜಕೀಯ ಪಕ್ಷ ಅಂದರೇನು ಅನ್ನುವಂತಹ ಎಕ್ಯುರೇಟ್ ಆದಂತಹ ಡೆಫಿನೇಷನ್, ಎಕ್ಯುರೇಟ್ ಆದಂತಹ ವ್ಯಾಖ್ಯಾನ ನೀಡುವುದು ಬಹಳಷ್ಟು ಕಷ್ಟದ ಸಂಗತಿ ಅಂತೇಳಿ ನಾವು ಕರಿಬೋದು. ಯಾಕಂದರೆ ರಾಜಕೀಯ ಪಕ್ಷ ಅಂದರೇನು ಅನ್ನುವಂತಹ ವಿಚಾರವನ್ನು ನಾವು ಅರ್ಥ ಮಾಡ್ಕೊಂಡ್ವಿ ಅಂತಂದ್ರೆ ರಾಜಕೀಯ ಪಕ್ಷದ ಕಾರ್ಯಾಚರಣೆ ಬಗ್ಗೆ ನಮಗೆ ಸಲೀಸಾದಂಥ ಮಾಹಿತಿ ಸಿಗ್ತದೆ ಅನ್ನುವಂಥ ವಿಚಾರವನ್ನು ನಾವು ಕಾಣ್ತೀವಿ. ಹೀಗಾಗಿ ರಾಜಕೀಯ ಪಕ್ಷ ಎಂದರೇನು ಅನ್ನುವಂಥ ವಿಚಾರವನ್ನು ನಾವು ಅವಲೋಕನ ಮಾಡೋದಾದರೆ, ಕೆಲವು ನಿರ್ದಿಷ್ಟ ಗುರಿ ಉದ್ದೇಶಗಳನ್ನು ಇಟ್ಟುಕೊಂಡು ರಾಜಕೀಯ ಅಧಿಕಾರವನ್ನು ಪಡೆಯುವ ಮುಖ್ಯ ಉದ್ದೇಶದಿಂದ ಸಂಘಟಿತವಾಗಿರುವಂತಹ ಜನಸಮೂಹವನ್ನು ನಾವು ರಾಜಕೀಯ ಪಕ್ಷ ಅಂತೇಳಿ ಕರಿಬೋದು. ಅರ್ಥ ಆಯಿತು? ನಿರ್ದಿಷ್ಟ ಗುರಿ ಉದ್ದೇಶಗಳನ್ನು ಇಟ್ಟುಕೊಂಡು ರಾಜಕೀಯ ಅಧಿಕಾರವನ್ನು ಪಡೆಯುವ ಮುಖ್ಯ ಉದ್ದೇಶದಿಂದ ಸಂಘಟಿತಗೊಂಡಿರುವಂತಹ ಜನ ಸಮುದಾಯವನ್ನು ನಾವು ರಾಜಕೀಯ ಪಕ್ಷ ಅಂತೇಳಿ ಸ್ಪಷ್ಟವಾಗಿ ಹೇಳಬಹುದು. Political party is a group of organized people for a common purpose of attaining a political power through the democratic methods. ಅಂದರೆ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ನಿರ್ದಿಷ್ಟ ಗುರಿ ಉದ್ದೇಶಗಳನ್ನು ಇಟ್ಟುಕೊಂಡು ರಾಜಕೀಯ ಅಧಿಕಾರವನ್ನು ಪಡೆಯುವ ಮುಖ್ಯ ಉದ್ದೇಶದಿಂದ ಸಂಘಟಿತವಾಗಿರುವಂಥ ಜನ ಸಮುದಾಯವನ್ನು ರಾಜಕೀಯ ಪಕ್ಷ ಅಂತೇಳಿ ನಾವು ಕರಿತೀವಿ. ಯಾಕಂದರೆ ನಿಮಗೆ ಒಂದು ಅಂಕದ ಪ್ರಶ್ನೆ ಇದೆ, ವಾಟ್ ಈಸ್ ಪೊಲಿಟಿಕಲ್ ಪಾರ್ಟಿ ಅಂತೇಳಿ. ರಾಜಕೀಯ ಪಕ್ಷ ಎಂದರೇನು ಅನ್ನುವಂಥ ಪ್ರಶ್ನೆ ಅದ. ಹೀಗಾಗಿ ರಾಜಕೀಯ ಪಕ್ಷ ಎಂದರೇನು ಅನ್ನುವಂಥ ವಿಚಾರವನ್ನು ನಾವು ಮನನ ಮಾಡಿಕೊಳ್ಳುವುದು ಅತ್ಯಂತ ಅನಿವಾರ್ಯ ಅನ್ನುವಂಥ ವಿಚಾರವನ್ನು ನಾವು ಕಾಣಬಹುದು. ನಂತರ ರಾಜಕೀಯ ಪಕ್ಷಗಳು ಎಂದರೇನು ಅನ್ನುವಂತಹ ವ್ಯಾಖ್ಯಾನಕ್ಕೆ ಸಂಬಂಧಪಟ್ಟಂತೆ ರಾಜ್ಯಶಾಸ್ತ್ರದಲ್ಲಿ ಭಿನ್ನಾಭಿಪ್ರಾಯಗಳು ಇವೆ. ಅಂದರೆ ಏಕಾಭಿಪ್ರಾಯ ಇಲ್ಲ, ಎಲ್ಲರದ್ದು ಸರ್ವಸಮ್ಮತವಾಗಿ ಒಪ್ಪಿಕೊಳ್ಳುವಂತಹ ಒಂದು ಅಭಿಪ್ರಾಯ ಇಲ್ಲ ಅನ್ನುವಂಥ ವಿಚಾರವನ್ನು ನಾವು ಕಾಣ್ತೀವಿ. ರಾಜಕೀಯ ಪಕ್ಷಗಳಿಗೆ ಸಂಬಂಧಪಟ್ಟಂತೆ ಅನೇಕ ರಾಜಕೀಯ ಚಿಂತಕರು ತಮ್ಮದೇ ಆದಂತಹ ಶೈಲಿಯಲ್ಲಿ ವ್ಯಾಖ್ಯಾನವನ್ನು ನೀಡುವ ವಿಚಾರವನ್ನು ನಾವು ಕಾಣ್ತೀವಿ. ಹೀಗಾಗಿ PUC ಸೆಕೆಂಡ್ ಇಯರ್ ಪಠ್ಯಕ್ರಮದಲ್ಲಿ ಕೆಲವು ಡೆಫಿನೇಷನ್ಸನ್ನು ಕೊಟ್ಟರು. ಹೌದಾ? ಇದು ನೆನ್ಪಿಟ್ಟು. ಯಾಕಂದರೆ ರಾಜಕೀಯ ಪಕ್ಷಗಳನ್ನು ವ್ಯಾಖ್ಯಾನಿಸಿ ಅಂತೇಳಿ ಬೈ ಚಾನ್ಸ್ ಕ್ವಶನ್ಸ್ ಕೇಳಿದರೆ ಪರ್ಟಿಕ್ಯುಲರ್ ಆಗಿ ರಾಜಕೀಯ ಪಕ್ಷಗಳಿಗೆ ಸಂಬಂಧಪಟ್ಟಂತೆ ಏನು ಚಿಂತಕರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿರ್ತಾರಲ್ಲ ಅವರ ಹೆಸರಾಕಿ ಅದನ್ನೇ ಬರೀಬೇಕು. ಡಿಫೈನ್ ದ ಪೊಲಿಟಿಕಲ್ ಪಾರ್ಟೀಸ್ ಅಂತೇಳಿ ಕ್ವಶನ್ಸ್ ಕೇಳಿದ್ರು ಅಂತಂದ್ರೆ ಡೆಫಿನೇಷನ್ಸನ್ನು ಬರೀಬೇಕು. ಏನು ಅವರು ಡಿಫೈನ್ ಮಾಡಿದಾರಲ್ಲ ಆ ಡೆಫಿನೇಷನ್ಸನ್ನು ಬರೀಬೇಕು. ಇಲ್ಲೇ ಮುಖ್ಯವಾಗಿ ಎರಡು ಪ್ರಮುಖ ರಾಜಕೀಯ ಚಿಂತಕರ ಡೆಫಿನೇಷನ್ಸನ್ನು ಕೊಟ್ಟಿದ್ದಾರೆ. ಗಿಲ್ ಕ್ರಿಸ್ಟ್ ಅವರ ಪ್ರಕಾರ ರಾಜಕೀಯ ಪಕ್ಷಗಳು ಎಂದರೇನು ಅನ್ನುವಂಥ ವಿಚಾರವನ್ನು ನಾವು ಅವಲೋಕನ ಮಾಡೋದಾದರೆ, ಇಲ್ಲಿ ಸಮಾನ ರಾಜಕೀಯ ಗುರಿಗಳನ್ನು ಹೊಂದಿ
ಸಂಘಟನೆಯ ಮೂಲಕ ಅಧಿಕಾರ ಪಡೆದು ತನ್ನ ಪಕ್ಷದ ಧ್ಯೇಯ ಗುರಿಗಳಿಗೆ ಅನುಗುಣವಾಗಿ ರಾಷ್ಟ್ರದ ಆಡಳಿತವನ್ನು ನಡೆಸುವ ಗುಂಪೇ ರಾಜಕೀಯ ಪಕ್ಷ ಅಂತೇಳಿ ಗಿಲ್ಕ್ರಿಸ್ಟ್ ಅವರು ತಮ್ಮದೇ ಆದಂಥ ಶೈಲಿಯಲ್ಲಿ ಹೇಳ್ಯಾರ. ಅಕಾರ್ಡಿಂಗ್ ಟು ದಿ ಗಿಲ್ಕ್ರಿಸ್ಟ್, a political party is a organized group of citizens who prefer to share the same political views and who by acting as a political unity try to control the government. It is political party according to the Gilchrist. ಗಿಲ್ಕ್ರಿಸ್ಟ್ ಅವರ ಪ್ರಕಾರ ರಾಜಕೀಯ ಪಕ್ಷಕ್ಕೆ ಸಂಬಂಧಪಟ್ಟಂತೆ ತಮ್ಮದೇ ಆದಂತಹ ವೈಶಿಷ್ಟ್ಯಪೂರ್ಣವಾದಂಥ ವ್ಯಾಖ್ಯಾನವನ್ನು ನೀಡಿದರು. ಅದರ ಜೊತೆಗೆ ಎಡ್ಮಂಡ್ ಬರ್ಗ್ ಅನ್ನುವಂಥ ಚಿಂತಕರು ರಾಜಕೀಯ ಪಕ್ಷ ಅಂದರೇನು ಅನ್ನುವಂಥ ವಿಚಾರವನ್ನು ಅವರು ತಮ್ಮದೇ ಆದಂಥ ಶೈಲಿಯಲ್ಲಿ ವ್ಯಾಖ್ಯಾನವನ್ನು ಮಾಡಿದರು. ಎಡ್ಮಂಡ್ ಬರ್ಗ್ ಅವರ ಪ್ರಕಾರ ಕೆಲವು ಸಾಮಾನ್ಯ ತತ್ವಗಳ ಆಧಾರದ ಮೇಲೆ ರಾಷ್ಟ್ರೀಯ ಹಿತಾಸಕ್ತಿಯನ್ನು ಸಾಧಿಸಲು ಶ್ರಮಿಸುವ ಸಂಘಟಿತ ಗುಂಪೇ ರಾಜಕೀಯ ಪಕ್ಷ ಅಂತೇಳಿ ಅವರು ತಮ್ಮದೇ ಆದಂಥ ಶೈಲಿಯಲ್ಲಿ ವ್ಯಾಖ್ಯಾನವನ್ನು ಮಾಡಿದರು. ಅಕಾರ್ಡಿಂಗ್ ಟು ದಿ ಎಡ್ಮಂಡ್ ಬರ್ಗ್, ಪೊಲಿಟಿಕಲ್ ಪಾರ್ಟಿ ಈಸ್ ಎ ಗ್ರೂಪ್ ಆಫ್ ಎ ಪೀಪಲ್ ಯುನೈಟೆಡ್ ಟು ಪ್ರಮೋಟ್ ನ್ಯಾಷನಲ್ ಇಂಟ್ರೆಸ್ಟ್ ಬೈ ಇಟ್ಸ್ ಜಾಯಿಂಟ್ ಎಂಡೆವರ್ಸ್. ರಾಜಕೀಯ ಪಕ್ಷಕ್ಕೆ ಸಂಬಂಧಪಟ್ಟಂತೆ ಎಡ್ಮಂಡ್ ಬರ್ಗ್ ಅವರು ತಮ್ಮದೇ ಆದಂಥ ವ್ಯಾಖ್ಯಾನವನ್ನು ನೀಡಿದ್ದಾರೆ. ದ ನೆಕ್ಸ್ಟ್ ಸ್ಟೆಪ್ ಈಸ್ ಡೆಫಿನೇಷನ್ಸ್ ಆಫ್ ಪೊಲಿಟಿಕಲ್ ಪಾರ್ಟೀಸ್. ರಾಜಕೀಯ ಪಕ್ಷಗಳ ವಿಧಗಳು ಈಗಾಗಲೇ ಡೆಫಿನೇಷನ್ಸ್ ಆಯಿತು. ನಂತರ ಟೈಪ್ಸ್ ಆಫ್ ಪಾರ್ಟಿ ಸಿಸ್ಟಮ್ ಅಂದರೆ ರಾಜಕೀಯ ಪಕ್ಷಗಳ ವಿಧಗಳ ಬಗ್ಗೆ, ಅಂದರೆ ಪಕ್ಷ ಪದ್ಧತಿಯ ವಿಧಗಳ ಬಗ್ಗೆ ನಾವು ಅವಲೋಕನವನ್ನು ಮಾಡೋಣ. In the international level, we see there are three types of party systems. One is a single party system, another one is bi-party system, and one more types a multi-party system. ಜಾಗತಿಕ ಮಟ್ಟದಲ್ಲಿ ನಾವು ಮೂರು ರೀತಿಯ ಪಕ್ಷ ಪದ್ಧತಿಗಳನ್ನು ಅವಲೋಕನ ಮಾಡಬಹುದು. ಅಂದರೆ ಏಕಪಕ್ಷ ಪದ್ಧತಿ, ದ್ವಿಪಕ್ಷ ಪದ್ಧತಿ, ಬಹುಪಕ್ಷ ಪದ್ಧತಿ ಅಂತೇಳಿ ಮೂರು ರೀತಿ ಪಕ್ಷ ಪದ್ಧತಿಗಳು ಪ್ರಪಂಚದಾದ್ಯಂತ ಇರುವ ವ್ಯವಸ್ಥೆಯನ್ನು ನಾವು ಕಾಣ್ತೇವೆ. ಹೌದಾ? ಹಾಗಾದ್ರೆ ಏಕಪಕ್ಷ ಪದ್ಧತಿ ಅಂದರೆ ಏನು ಅನ್ನುವಂಥ ವಿಚಾರವನ್ನು ನಾವು ನೋಡಿದಾಗ, ವಾಟ್ ಈಸ್ ಸಿಂಗಲ್ ಪಾರ್ಟಿ ಸಿಸ್ಟಮ್ ಅಂತಂದ್ರೆ ಇಲ್ಲಿ ಈ ಪದವೇ ಹೇಳುವ ಹಾಗೆ ಮುಖ್ಯವಾಗಿ ಆ ದೇಶದ ರಾಜಕೀಯ ವ್ಯವಸ್ಥೆಯಲ್ಲಿ ಕೇವಲ ಒಂದೇ ಒಂದು ರಾಜಕೀಯ ಪಕ್ಷ ಹೆಚ್ಚು ಪ್ರಭಾವವನ್ನು ಬೀರಿದ್ದರೆ ಅಂತಹ ದೇಶವನ್ನ ಏಕಪಕ್ಷ ಪದ್ಧತಿಯ ದೇಶ ಅಂತೇಳಿ ನಾವು ಕರೀತೀವಿ. The prevalence of a single political party in a country is called single party system. ಹೌದಾ? ಒಂದು ದೇಶದಲ್ಲಿ ಒಂದೇ ರಾಜಕೀಯ ಪಕ್ಷ ಪ್ರಭಾವವನ್ನು ಬೀರಿದ್ರೆ ಅಂತಹ ರಾಷ್ಟ್ರವನ್ನು ನಾವು ಏಕಪಕ್ಷ ಪದ್ಧತಿಯ ರಾಷ್ಟ್ರ ಅಂತ ಕರಿತೀವಿ. ಉದಾಹರಣೆಗಾಗಿ ಇಲ್ಲಿ ಚೈನಾದಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಅದು. ಹೌದಾ? ಎಕ್ಸಾಂಪಲ್ ಕಮ್ಯುನಿಸ್ಟ್ ಪಾರ್ಟಿ ಇನ್ ಚೀನಾ. ನಂತರ ರಷ್ಯಾದಲ್ಲಿಯೂ ಕೂಡ ಕಮ್ಯುನಿಸ್ಟ್ ಪಾರ್ಟಿ ಇರುವುದನ್ನು ನಾವು ಕಾಣ್ತೇವೆ. ಅರ್ಥ ಆಯಿತು? ಏಕಪಕ್ಷ ಪದ್ಧತಿ. ಏಕಪಕ್ಷ ಪದ್ಧತಿ ಅಂತಂದ್ರೆ ಒಂದು ರಾಷ್ಟ್ರದಲ್ಲಿ ಕೇವಲ ಒಂದು ರಾಜಕೀಯ ಪಕ್ಷ ರಾಜಕಾರಣದಲ್ಲಿ ಸಕ್ರಿಯವಾಗಿದ್ದರೆ ಅಥವಾ ರಾಜಕೀಯ ಕ್ಷೇತ್ರದಲ್ಲಿ ಪ್ರಭಾವವನ್ನು ಬೀರಿದ್ದರೆ ಅಂತಹ ಪದ್ಧತಿಯನ್ನು ನಾವು ಏಕಪಕ್ಷ ಪದ್ಧತಿ ಅಂತೇಳಿ ಕರಿತೀವಿ. ನಂತರ ದ್ವಿಪಕ್ಷ ಪದ್ಧತಿ, ಬೈ ಪಾರ್ಟಿ ಸಿಸ್ಟಮ್. ದ್ವಿಪಕ್ಷ ಪದ್ಧತಿ ಹೆಸರೇ ಹೇಳುವ ಹಾಗೆ ಎರಡು ರಾಜಕೀಯ ಪಕ್ಷಗಳು ಆ ರಾಷ್ಟ್ರದ ರಾಜಕಾರಣದಲ್ಲಿ ಪ್ರಭಾವವನ್ನು ಬೀರಿದ್ದರೆ ಅದನ್ನು ನಾವು ದ್ವಿಪಕ್ಷ ಪದ್ಧತಿಯ ರಾಷ್ಟ್ರ ಅಂತೇಳಿ ಕರೀತೀವಿ. ಹೌದಾ? ಯಾಕಂದ್ರೆ ಆ ದೇಶದ ರಾಜಕಾರಣದಲ್ಲಿ ಎರಡು ಪ್ರಮುಖ ರಾಜಕೀಯ ಪಕ್ಷಗಳು ಕಾರ್ಯವನ್ನು ನಿರ್ವಹಿಸ್ತಾ ಇವೆ. ಎರಡು ರಾಜಕೀಯ ಪಕ್ಷಗಳು ಸಕ್ರಿಯವಾಗಿ ರಾಜಕಾರಣದಲ್ಲಿ ತೊಡಗಿದ್ರೆ ಅದನ್ನು ನಾವು ದ್ವಿಪಕ್ಷ ಪದ್ಧತಿ ಅಂತೇಳಿ ಕರಿತೀವಿ.
The existence of two political parties in the country is called bi-party system or dual party system. ದ್ವಿಪಕ್ಷ ಪದ್ಧತಿ ಅಂತೇಳಿ ನಾವು ಕರಿತೀವಿ. ನಂತರ ಸರಿ, ಆ ದ್ವಿಪಕ್ಷ ಪದ್ಧತಿಗೆ ಎಕ್ಸಾಂಪಲ್ಸ್ ಯಾವುವು ಅಂತಂದ್ರೆ ಅಮೇರಿಕಾದಲ್ಲಿ ಎರಡು ಮೋಸ್ಟ್ ಇಂಪಾರ್ಟೆಂಟ್ ಪೊಲಿಟಿಕಲ್ ಪಾರ್ಟೀಸ್ ಆಗಿದೆ. ಅಮೇರಿಕಾ ದೇಶದಲ್ಲಿ ಡೆಮೊಕ್ರಾಟಿಕ್ ಪಾರ್ಟಿ, ಅನದರ್ ಒನ್ ಈಸ್ Republican Party. Democratic and Republican parties, these two types of party there in US, United Nations of America. ಇದರ ಜೊತೆಗೆ ಬ್ರಿಟನ್ನಿನಲ್ಲಿಯೂ ಕೂಡ ಡ್ಯುಯಲ್ ಪಾರ್ಟಿ ಸಿಸ್ಟಮ್ ಇರುವ ವ್ಯವಸ್ಥೆಯನ್ನು ನಾವು ಕಾಣ್ತಾ ಇದ್ದೀವಿ. ಬ್ರಿಟನ್ನಲ್ಲಿಯೂ ಕೂಡ ಅಲ್ಲಿ ಲೇಬರ್ ಪಾರ್ಟಿ ಮತ್ತು ಕನ್ಸರ್ವೇಟಿವ್ ಪಾರ್ಟಿ ಅಂತೇಳಿ ಟೂ ಪೊಲಿಟಿಕಲ್ ಪಾರ್ಟೀಸ್ ಆರ್ ವೆರಿ ಎಫೆಕ್ಟಿವ್ಲಿ ಆಕ್ಟಿವ್ ಇನ್ ದ ಬ್ರಿಟನ್. ಬ್ರಿಟನ್ ದೇಶದಲ್ಲಿಯೂ ಕೂಡ ಲೇಬರ್ ಪಕ್ಷ ಮತ್ತು ಕನ್ಸರ್ವೇಟಿವ್ ಪಕ್ಷ ಅಂತೇಳಿ ಎರಡು ಪಕ್ಷಗಳು ಆ ರಾಷ್ಟ್ರದ ರಾಜಕೀಯ ವ್ಯವಸ್ಥೆಯಲ್ಲಿ ಸಕ್ರಿಯವಾಗಿರುವ ವ್ಯವಸ್ಥೆಯನ್ನು ನಾವು ಕಾಣ್ತೇವೆ. ನಂತರ ಬಹುಪಕ್ಷ ಪದ್ಧತಿ, ಮಲ್ಟಿ ಪಾರ್ಟಿ ಸಿಸ್ಟಮ್ ಅಂದ್ರೆ ಬಹುಪಕ್ಷ ಪದ್ಧತಿ ಹೆಸರು ಹೇಳುವ ಹಾಗೆ ಬಹು ಅಂದ್ರೆ ಎರಡಕ್ಕಿಂತ ಹೆಚ್ಚು ರಾಜಕೀಯ ಪಕ್ಷಗಳು ಒಂದು ದೇಶದ ರಾಜಕಾರಣದಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸುವಂತಿದ್ದರೆ ಅಂತಹ ವ್ಯವಸ್ಥೆಯನ್ನ ನಾವು ಬಹುಪಕ್ಷ ಪದ್ಧತಿಯ ವ್ಯವಸ್ಥೆ ಅಥವಾ ಬಹುಪಕ್ಷ ಪದ್ಧತಿಯ ರಾಷ್ಟ್ರ ಅಂತೇಳಿ ಹೇಳ್ತೀವಿ. ಯಾಕಂದ್ರೆ ಇಲ್ಲಿ ಎರಡಕ್ಕಿಂತ ಹೆಚ್ಚು ರಾಜಕೀಯ ಪಕ್ಷಗಳು ರಾಷ್ಟ್ರದ ರಾಜಕಾರಣದಲ್ಲಿ ಅಸ್ತಿತ್ವದಲ್ಲಿರುವ ಕಾರಣಕ್ಕಾಗಿ ಇದನ್ನು ನಾವು ಬಹುಪಕ್ಷ ಪದ್ಧತಿ ಅಂತೇಳಿ ಕರೀತೀವಿ. The presence of more than two political parties in a country is called multi-party system. ಒಂದು ದೇಶದಲ್ಲಿ ಎರಡಕ್ಕಿಂತ ಹೆಚ್ಚು ರಾಜಕೀಯ ಪಕ್ಷಗಳು ಇದ್ರೆ ಅದನ್ನ ಬಹುಪಕ್ಷ ಪದ್ಧತಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಇಂಡಿಯಾ. ಇನ್ ಅವರ್ ಇಂಡಿಯಾ ಸೋ ಮೆನಿ ಪೊಲಿಟಿಕಲ್ ಪಾರ್ಟೀಸ್ ಆರ್ ದೇರ್. ಅನೇಕ ರಾಜಕೀಯ ಪಕ್ಷಗಳು ನಮ್ಮ ಭಾರತ ದೇಶದಲ್ಲಿ ಅದಾವ, ಹೌದಾ? ಯಾಕಂದ್ರೆ ಇಲ್ಲಿ ಕೇವಲ 1, 2, 3 ಅಥವಾ ಬೆರಳೆಣಿಕೆಯಷ್ಟು ರಾಜಕೀಯ ಪಕ್ಷಗಳು ಇಲ್ಲ, ಹಲವಾರು ರಾಜಕೀಯ ಪಕ್ಷಗಳು ನಮ್ಮ ಭಾರತ ದೇಶದಲ್ಲಿ ಅದಾವ. ಯಾಕಂದ್ರೆ ಇಂಡಿಯಾ ಅಡಾಪ್ಟೆಡ್ ಮಲ್ಟಿ ಪಾರ್ಟಿ ಸಿಸ್ಟಮ್. ನಮ್ಮ ಭಾರತ ದೇಶ ಎರಡಕ್ಕಿಂತ ಹೆಚ್ಚು ರಾಜಕೀಯ ಪಕ್ಷಗಳು ಇಲ್ಲಿರುವ ಕಾರಣಕ್ಕಾಗಿ ಇದನ್ನು ನಾವು ಬಹುಪಕ್ಷ ಪದ್ಧತಿಯನ್ನು ಅಳವಡಿಸಿಕೊಂಡಂಥ ರಾಷ್ಟ್ರ ಅಂತೇಳಿ ಸ್ಪಷ್ಟವಾಗಿ ಹೇಳ್ಬೋದು, ಹೌದಾ? ಸಮ್ ಪೊಲಿಟಿಕಲ್ ಪಾರ್ಟೀಸ್ ನೇಮ್ ಅನ್ನು ನೋಡೋದಾದ್ರೆ ಬಿಜೆಪಿ, ಕಾಂಗ್ರೆಸ್, JDS. ಮತ್ತು ಕಾಂಗ್ರೆಸ್ ಅಂತಂದ್ರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ರಿಜಿಸ್ಟರ್ಡ್ ಇನ್ ದ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಭಾರತದ ಚುನಾವಣಾ ಆಯೋಗದಲ್ಲಿ ರಿಜಿಸ್ಟ್ರೇಷನ್ ಆದಂತಹ ಹೆಸರು ಕಾಂಗ್ರೆಸ್ ಯಾವುದು ಅಂತಂದ್ರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್, ಹೌದಾ? INA, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, INC ಅಂತೇಳಿ ರಿಜಿಸ್ಟ್ರೇಷನ್ ಐತಿ, ಹೌದಾ? ಹೀಗಾಗಿ ಬಿಜೆಪಿ ಕಾಂಗ್ರೆಸ್ ಆಗಿರ್ಬೋದು, JDS ಆಗಿರ್ಬೋದು, ನಂತರ ಕಮ್ಯುನಿಸ್ಟ್ ಪಾರ್ಟಿ ಆಗಿರ್ಬೋದು, DMK ಆಗಿರ್ಬೋದು, AIADMK ಆಗಿರ್ಬೋದು, ಸೋಷಲಿಸ್ಟ್ ಪಾರ್ಟಿ ಆಗಿರ್ಬೋದು, RJD ಆಗಿರ್ಬೋದು, JDU ಆಗಿರ್ಬೋದು, BJD ಆಗಿರ್ಬೋದು, TMC ಆಗಿರ್ಬೋದು, ಅಕಾಲಿದಳ ಆಗಿರ್ಬೋದು, ಶಿವಸೇನೆ ಆಗಿರ್ಬೋದು, ಜೊತೆಗೆ TDP ಆಗಿರ್ಬೋದು, TRS ಆಗಿರ್ಬೋದು, DMK ಆಗಿರ್ಬೋದು, AIADMK ಆಗಿರ್ಬೋದು. ಹೀಗೆ ನಮ್ಮ ಭಾರತ ದೇಶದಲ್ಲಿ ಅನೇಕ ರಾಜಕೀಯ ಪಕ್ಷಗಳು ಇರುವುದನ್ನು ನಾವು ಕಾಣ್ತೇವೆ. ಇದಕ್ಕೆ ಮುಖ್ಯ ಕಾರಣ ಏನು ಅಂತಂದ್ರೆ ಭಾರತ ದೇಶದಲ್ಲಿ ವೈವಿಧ್ಯತೆಯಲ್ಲಿ ಏಕತೆ ಇರುವ ವ್ಯವಸ್ಥೆ ಇದೆ. ಯಾಕಂದ್ರೆ ಇಂಡಿಯಾ ಯುನಿಟಿ ಆ್ಯಂಡ್ ಡೈವರ್ಸಿಟಿ, ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಾಧಿಸಿದಂಥ ರಾಷ್ಟ್ರ ಭಾರತ ದೇಶ ಅನ್ನುವಂಥ ವಿಚಾರವನ್ನು ನಾವು ಕಾಣ್ತಾ ಇದ್ದೀವಿ. ಇಲ್ಲೇ ಭಾರತ ದೇಶದಲ್ಲಿ ವೈವಿಧ್ಯಮಯವಾದಂಥ ಅಂಶಗಳು ಕಂಡು ಬರ್ತವೆ. ಅಂದರೆ ಭಾಷೆ, ನೆಲ ಆಗಿರ್ಬೋದು, ಜೊತೆಗೆ ಆಹಾರ ಪದ್ಧತಿ ಆಗಿರ್ಬೋದು, ಭೌಗೋಳಿಕ ವ್ಯವಸ್ಥೆ ಆಗಿರ್ಬೋದು, ಹವಾಮಾನ ವ್ಯವಸ್ಥೆ ಆಗಿರ್ಬೋದು, ದೇಶದಲ್ಲಿ ವಾಸ ಮಾಡುವಂತಹ ಜನರ ಆಚಾರ ವಿಚಾರಗಳಾಗಿರ್ಬೋದು, ಉಡುಗೆ ತೊಡುಗೆಗಳಾಗಿರ್ಬೋದು, ಇವೆಲ್ಲ ವಿಷಯಗಳಲ್ಲಿಯೂ ಕೂಡ ಭಿನ್ನತೆ ಇರುವ ವ್ಯವಸ್ಥೆಯನ್ನು ನಾವು ಕಾಣ್ತೇವೆ. ಜೊತೆಗೆ ರಾಜಕೀಯ ವ್ಯವಸ್ಥೆಯಲ್ಲಿ
ತಮ್ಮ ತಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಕ್ಕೆ ಅನುಗುಣವಾದಂಥ ಹಿತಾಸಕ್ತಿಗಳಿಗೆ ಅನುಗುಣವಾಗಿ ರಾಜಕೀಯ ಪಕ್ಷಗಳನ್ನು ಸ್ಥಾಪನೆ ಮಾಡಿಕೊಳ್ಳುವಂಥ ಒಂದು ವ್ಯವಸ್ಥೆ ನಮ್ಮ ಭಾರತ ದೇಶದಲ್ಲಿ ಅದ. ಹೀಗಾಗಿ ಭಾರತ ದೇಶ ಬಹುಪಕ್ಷ ಪದ್ಧತಿಯನ್ನು ಅಳವಡಿಸಿಕೊಂಡಂಥ ರಾಷ್ಟ್ರ ಅನ್ನುವಂಥ ವಿಚಾರವನ್ನು ನಾವು ಕಾಣಬಹುದು. ನಂತರ ನಮ್ಮ ಭಾರತ ದೇಶದಲ್ಲಿ ಪಕ್ಷ ಪದ್ಧತಿಯ ಉಗಮ ಹೇಗಾಯಿತು? ಪಕ್ಷ ಪದ್ಧತಿ ಅಂದ್ರೆ ನಮ್ಮ ಭಾರತ ದೇಶ ಆಲ್ರೆಡಿ ಏನು ಬಹುಪಕ್ಷ ಪದ್ಧತಿ ಐತಲ್ಲ, ಈ ಬಹುಪಕ್ಷ ಪದ್ಧತಿಯ ಬೇಸ್ ಏನು, ಬಹುಪಕ್ಷ ಪದ್ಧತಿಯ ಮುಖ್ಯ ರೂಟ್ ಏನು, ಆಧಾರ ಏನು ಅನ್ನುವಂಥ ವಿಚಾರವನ್ನು ನಾವು ಅವಲೋಕನ ಮಾಡೋದಾದ್ರೆ, ಇಲ್ಲೇ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಭಾರತ ದೇಶ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಂತಹ ರಾಷ್ಟ್ರ ಆದ ಕಾರಣಕ್ಕಾಗಿ ಇಲ್ಲೇ ರಾಜಕೀಯ ಪಕ್ಷಗಳು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಆಧಾರ ಸ್ತಂಭಗಳಾಗಿವೆ ಅಥವಾ ರಾಜಕೀಯ ಪಕ್ಷಗಳು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಜೀವನಾಡಿಗಳಾಗಿವೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ರಾಜಕೀಯ ಪಕ್ಷಗಳು ಇಲ್ಲದೆ ರಾಜಕೀಯ ವ್ಯವಸ್ಥೆಯನ್ನು ಊಹೆ ಮಾಡಿಕೊಳ್ಳೋಕ್ಕೂ ಕೂಡ ಸಾಧ್ಯವಿಲ್ಲ. ಸರ್ಕಾರದ ಬದಲಾವಣೆಯನ್ನು, ಚುನಾವಣೆಗಳನ್ನು ಊಹೆ ಮಾಡಿಕೊಳ್ಳೋಕ್ಕೂ ಕೂಡ ಸಾಧ್ಯ ಇಲ್ಲ. ರಾಜಕೀಯ ಪಕ್ಷಗಳು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಅತ್ಯಂತ ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸುತ್ತವೆ. ಹೀಗಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆ ರಾಜಕೀಯ ಪಕ್ಷಗಳ ಮೇಲೆ ಅವಲಂಬಿತವಾಗಿದೆ ಅನ್ನುವಂಥ ವಿಚಾರವನ್ನು ನಾವು ಕಾಣಬಹುದು. ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಬೇಕು ಅಂತಂದ್ರೆ ಒಳ್ಳೆಯ ತತ್ವ ಸಿದ್ಧಾಂತಗಳನ್ನು ಹೊಂದಿರುವಂತಹ ರಾಜಕೀಯ ಪಕ್ಷಗಳು ಅತ್ಯಂತ ಅವಶ್ಯಕವಾಗಿದೆ ಅನ್ನುವಂಥ ಸಂಗತಿಯನ್ನು ನಾವು ಅವಲೋಕನ ಮಾಡ್ತೀವಿ. ಅಂದರೆ ಚುನಾವಣೆಯ ಸಂದರ್ಭದಲ್ಲಿ ತಮ್ಮ ತಮ್ಮ ಪಕ್ಷದ ಅಭ್ಯರ್ಥಿಗಳನ್ನು ಚುನಾವಣಾ ಕಣದಲ್ಲಿ ಇಳಿಸಿ ಚುನಾವಣೆಯಲ್ಲಿ ಗೆದ್ದು ಬಂದು ಅದರಲ್ಲಿ ಕೂಡ ಬಹುಮತವನ್ನು ಸಾಬೀತುಪಡಿಸಿ ಸರ್ಕಾರವನ್ನು ರಚನೆ ಮಾಡುವಂತಹ ಮಹತ್ತರವಾದಂಥ ಜವಾಬ್ದಾರಿ ರಾಜಕೀಯ ಪಕ್ಷಗಳಿಗೆ ಇದಾವೆ. ಸಪೋಸ್ ಮೆಜಾರಿಟಿ ಬರಲಿಲ್ಲ ಅಂತಂದ್ರೆ ಆ ಸಂದರ್ಭದಲ್ಲಿ ಅಪೋಸಿಷನ್ ಪಾರ್ಟಿಯಾಗಿ ವಿರೋಧ ಪಕ್ಷವಾಗಿಯೂ ಕೂಡ ಒಂದು ರಾಜಕೀಯ ಪಕ್ಷ ಕಾರ್ಯವನ್ನು ನಿರ್ವಹಿಸ್ತಾ ಇರುವ ವ್ಯವಸ್ಥೆಯನ್ನು ನಾವು ಕಾಣ್ತಾ ಇದ್ದೇವೆ. ಹೀಗಾಗಿ ವಿರೋಧ ಪಕ್ಷವಾಗಿ, ಆಡಳಿತಾರೂಢ ಪಕ್ಷವಾಗಿ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಈ ಪ್ರಜಾಪ್ರಭುತ್ವದ ರಥವನ್ನು ಮುನ್ನಡೆಸುವಂತಹ ಮಹತ್ತರವಾದಂಥ ಜವಾಬ್ದಾರಿ ಪೊಲಿಟಿಕಲ್ ಪಾರ್ಟೀಸಿಗಿದೆ, ರಾಜಕೀಯ ಪಕ್ಷಗಳಿಗಿದೆ ಅನ್ನುವಂಥ ವಿಚಾರವನ್ನು ನಾವು ಕಾಣಬಹುದು. ಪ್ರಜಾಸತ್ತಾತ್ಮಕ ವ್ಯವಸ್ಥೆಯ ಅಳಿವು ಉಳಿವು ರಾಜಕೀಯ ಪಕ್ಷಗಳ ಮೇಲೆ ಅವಲಂಬಿತವಾಗಿದೆ ಅನ್ನುವಂಥ ವಿಚಾರವನ್ನು ನಾವು ಕಾಣ್ತೀವಿ. ಯಾಕಂದರೆ ಡೆಮೊಕ್ರೆಟಿಕ್ ಸಿಸ್ಟಮ್ ಸಕ್ಸಸ್ ಆಗಬೇಕು ಅಂತಂದ್ರೆ ಪೊಲಿಟಿಕಲ್ ಪಾರ್ಟೀಸು ಒಳ್ಳೆಯ ಏಮ್ಸ್ ಆ್ಯಂಡ್ ಅಬ್ಜೆಕ್ಟಿವ್ಸ್ ಅನ್ನು ಇಟ್ಕೊಂಡಂತಹ ಪಕ್ಷಗಳು ಆಗಿರಬೇಕು ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತೀವಿ. ಹೀಗಾಗಿ ಪ್ರಜಾಸತ್ತಾತ್ಮಕ ವ್ಯವಸ್ಥೆ ರಾಜಕೀಯ ಪಕ್ಷಗಳ ಮೇಲೆ ಅವಲಂಬಿತವಾಗಿದೆ ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತೀವಿ. ಅಂದರೆ ವಿತೌಟ್ ಪೊಲಿಟಿಕಲ್ ಪಾರ್ಟೀಸ್ ವಿ ಕೆನಾಟ್ ಇಮ್ಯಾಜಿನೇಷನ್ ದ ಡೆಮೊಕ್ರೆಟಿಕ್ ಸಿಸ್ಟಮ್. ಪಕ್ಷರಹಿತ ರಾಜಕೀಯ ವ್ಯವಸ್ಥೆಯನ್ನು ನಾವು ಪಕ್ಷರಹಿತ ರಾಜಕೀಯ ವ್ಯವಸ್ಥೆ, ಪ್ರಜಾಸತ್ತಾತ್ಮಕ ವ್ಯವಸ್ಥೆಯನ್ನು ಊಹಿಸಿಕೊಳ್ಳಲು ಕೂಡ ಸಾಧ್ಯವಿಲ್ಲ ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತೀವಿ. ಹೀಗಾಗಿ ನಮ್ಮ ಭಾರತ ದೇಶದಲ್ಲಿ ಏನು ಬಹುಪಕ್ಷ ಪದ್ಧತಿ ಹೇಗೆ ಬೆಳವಣಿಗೆ ಆಯಿತು ಅನ್ನುವಂಥ ವಿಚಾರವನ್ನು ನಾವು ನೋಡೋದಾದ್ರೆ, ನಾವು ನಮ್ಮ ಭಾರತ ದೇಶದಲ್ಲಿ ಹಿಂದಿನ ಕಾಲಾವಧಿಯಿಂದಲೂ ಕೂಡ ಅಂದರೆ 19ನೇ ಶತಮಾನದಿಂದಲೇ ಅನೇಕ ರಾಜಕೀಯ ಪಕ್ಷಗಳು ಅನೇಕ ಕಾರಣಗಳಿಂದ ತಲೆ ಎತ್ತಿ ಅಸ್ತಿತ್ವಕ್ಕೆ ಬಂದವು ಅನ್ನುವಂಥ ವಿಚಾರವನ್ನು ನಾವು ಕಾಣ್ತೀವಿ. ಅಂದರೆ ಬ್ರಿಟಿಷರ ಕಪಿಮುಷ್ಟಿಯಲ್ಲಿದ್ದಂತಹ ಭಾರತ ಆಗಿನ ಸಂದರ್ಭದಲ್ಲಿ ಕೆಲವು ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ರಾಜಕೀಯ ಪಕ್ಷಗಳನ್ನು ರಚನೆ ಮಾಡಿಕೊಂಡರು ಅನ್ನುವಂಥ ವಿಚಾರವನ್ನು ನಾವು ಕಾಣ್ತೀವಿ. ಅಂದರೆ 19ನೇ ಶತಮಾನದಲ್ಲಿ ಬ್ರಿಟಿಷರ ಕಪಿಮುಷ್ಟಿಯಿಂದ ಭಾರತ ದೇಶವನ್ನು ಮುಕ್ತಗೊಳಿಸಬೇಕು ಅನ್ನುವಂಥ ಮುಖ್ಯ ಉದ್ದೇಶದಿಂದ ಹಲವಾರು ಸಂಘಟನೆಗಳು ರಚನೆಯಾಗುವ, ಅನೇಕ ರಾಜಕೀಯ ಪಕ್ಷಗಳು ರಚನೆಯಾಗುವು ಅನ್ನುವಂಥ ವಿಚಾರವನ್ನು ನಾವು ಕಾಣ್ತಾ ಇದ್ದೀವಿ. ಅಂದರೆ 19ನೇ ಶತಮಾನದ ಈಚೆಗೆ ರಾಜಕೀಯ ಪಕ್ಷಗಳ ಉಗಮ, ರಾಜಕೀಯ ಪಕ್ಷಗಳ ಬೆಳವಣಿಗೆ ಜಾಸ್ತಿ ಆಗ್ತಾ ಬಂದವು ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತೀವಿ. ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ 1885ರ ಸಂದರ್ಭದಲ್ಲಿ ಆಗಿನ ಸಂದರ್ಭದಲ್ಲಿ ನಿವೃತ್ತ ಬ್ರಿಟಿಷ್ ಅಧಿಕಾರಿಯಾದಂತಹ ಎ.ಓ. ಹ್ಯೂಮ್ ರವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅನ್ನು ಸ್ಥಾಪನೆ ಮಾಡಿದರು. ಎ.ಓ. ಹ್ಯೂಮ್ ಎಸ್ಟಾಬ್ಲಿಷ್ಡ್ ದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇನ್ ದ ಇಯರ್ ಆಫ್ 1885. ಇದು ಮುಖ್ಯವಾಗಿ ಜನರನ್ನ ಸಂಘಟನೆ ಮಾಡುವುದರ ಮುಖಾಂತರವಾಗಿ
ಭಾರತ ದೇಶದಲ್ಲಿ ರಾಷ್ಟ್ರೀಯ ಚಳುವಳಿಯನ್ನು ಅನುಸರಿಸಿತು ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತೇವೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಮುಖ್ಯ ಉದ್ದೇಶ ಏನಾಗಿತ್ತು ಅಂತಂದ್ರೆ ಭಾರತೀಯರ ಬೇಕು ಬೇಡಿಕೆಗಳನ್ನು ಮತ್ತು ಅವರ ಅನಿಸಿಕೆಗಳನ್ನು ಬ್ರಿಟಿಷರ ಮುಂದೆ ಇಡುವುದು, ಜೊತೆಗೆ ಭಾರತ ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಡುವಂಥ ಮುಖ್ಯ ಉದ್ದೇಶ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ್ದು ಆಗಿತ್ತು. ಹೀಗಾಗಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸು ರಾಷ್ಟ್ರೀಯ ಚಳುವಳಿಯಾಗಿ ಪರಿವರ್ತನೆ ಹೊಂದಿ ಇಡೀ ಭಾರತದಾದ್ಯಂತ ಬ್ರಿಟಿಷರ ವಿರುದ್ಧವಾಗಿ ಹೋರಾಟ ಮಾಡಿ ಭಾರತ ದೇಶಕ್ಕೆ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಸ್ವತಂತ್ರವನ್ನು ತಂದುಕೊಡ್ತು. ಅದು ಅಹಿಂಸಾ ಮಾರ್ಗವಾಗಿ, ಜೊತೆಗೆ ಸರಳ ಪ್ರತಿಭಟನೆಯ ಮುಖಾಂತರವಾಗಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಭಾರತ ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಡ್ತು ಅಂದರೆ ತಪ್ಪಾಗಲಿಕ್ಕಿಲ್ಲ ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತೀವಿ. ನಂತರದ ಅವಧಿಯಲ್ಲಿ ಹಲವಾರು ತಮ್ಮದೇ ಆದಂತಹ ತತ್ವ ಸಿದ್ಧಾಂತಗಳನ್ನು ಇಟ್ಟುಕೊಂಡು ರಾಜಕೀಯ ಪಕ್ಷಗಳು ಪ್ರಾರಂಭವಾಗಲು ಶುರುವಾದವು. ಮುಖ್ಯವಾಗಿ ಇಲ್ಲೇ 1906ರ ಸಂದರ್ಭದಲ್ಲಿ ಸರ್ ಸೈಯದ್ ಅಹಮದ್ ಖಾನ್ ರವರ ನೇತೃತ್ವದಲ್ಲಿ ಮುಸ್ಲಿಂ ಸಮುದಾಯದ ಹಿತರಕ್ಷಣೆಯನ್ನು ಕಾಪಾಡುವ ಮುಖ್ಯ ಉದ್ದೇಶದಿಂದ ಮುಸ್ಲಿಂ ಲೀಗ್ ಪಾರ್ಟಿಯನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡಿದರು. ಮುಸ್ಲಿಂ ಲೀಗ್ ಪಾರ್ಟಿ ಎಸ್ಟಾಬ್ಲಿಷ್ಡ್ ಇನ್ 1906 ಅಂದರೆ 1906ರ ಸಂದರ್ಭದಲ್ಲಿ ಸರ್ ಸೈಯದ್ ಅಹಮದ್ ಖಾನ್ ರವರ ನೇತೃತ್ವದಲ್ಲಿ ಮುಸ್ಲಿಂ ಲೀಗ್ ಪಾರ್ಟಿ ರಚನೆಯಾಯಿತು ಭಾರತ ದೇಶದಲ್ಲಿ ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತಾ ಇದ್ದೀವಿ. ಇದರ ಮುಖ್ಯ ಉದ್ದೇಶ ಏನಾಗಿತ್ತು ಅಂತಂದ್ರೆ ಮುಸ್ಲಿಂ ಸಮುದಾಯದ ಜನರ ಹಿತರಕ್ಷಣೆಯನ್ನು ಕಾಪಾಡುವುದು ಅನ್ನುವಂಥ ವಿಚಾರ. ನಂತರದ ಅವಧಿಯಲ್ಲಿ 1924ರಲ್ಲಿ ಎನ್ ರಾಯ್, ಎಸ್.ಎ. ಡಾಂಗೆ, ಸಿ ದತ್ತ ಮುಂತಾದವರ ನೇತೃತ್ವದಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಎಸ್ಟಾಬ್ಲಿಷ್ಮೆಂಟ್ ಆಯಿತು. 1924ರಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಹುಟ್ಟುಕೊಂತು. ನಂತರ 1930ರ ಸಂದರ್ಭದಲ್ಲಿ ಅಚ್ಯುತನ್ ಪಟವರ್ಧನ್, ಟಿ.ಸಿ. ಮೆಹ್ತಾರವರ ನೇತೃತ್ವದಲ್ಲಿ ಪ್ರಜಾ ಸೋಷಲಿಸ್ಟ್ ಪಾರ್ಟಿ ಎಸ್ಟಾಬ್ಲಿಷ್ಮೆಂಟ್ ಆಯಿತು. ಪ್ರಜಾ ಸೋಷಲಿಸ್ಟ್ ಪಾರ್ಟಿ ಎಸ್ಟಾಬ್ಲಿಷ್ಡ್ ಇನ್ ದ ಇಯರ್ ಆಫ್ 1930. ನಂತರ 1936ರ ಸಂದರ್ಭದಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ರವರ ನೇತೃತ್ವದಲ್ಲಿ ಫಾರ್ವರ್ಡ್ ಬ್ಲಾಕ್ ಅನ್ನುವಂಥ ಪಾರ್ಟಿ ಎಸ್ಟಾಬ್ಲಿಷ್ಮೆಂಟ್ ಆಯಿತು. ನಂತರ 1951ರ ಸಂದರ್ಭದಲ್ಲಿ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ನೇತೃತ್ವದಲ್ಲಿ ಜನಸಂಘ ಅನ್ನುವಂಥ ಒಂದು ಪೊಲಿಟಿಕಲ್ ಪಾರ್ಟಿ ರಚನೆ ಆಯಿತು. 1977ರ ಸಂದರ್ಭದಲ್ಲಿ ಜಯಪ್ರಕಾಶ್ ನಾರಾಯಣ್ ರವರ ಸಂಪೂರ್ಣ ಕ್ರಾಂತಿಯ ಫಲವಾಗಿ ಜನತಾ ಪಕ್ಷ ರಚನೆಯಾಯಿತು 1977ರ ಸಂದರ್ಭದಲ್ಲಿ ಅನ್ನುವಂಥ ವಿಚಾರವನ್ನು ನಾವು ಕಾಣ್ತಾ ಇದ್ದೀವಿ. ಜೊತೆಗೆ ಪ್ರಸ್ತುತ ನಮ್ಮ ಭಾರತ ದೇಶದ ಪ್ರಮುಖ ರಾಷ್ಟ್ರೀಯ ಪಕ್ಷ ಆಗಿರುವಂತಹ ಬಿಜೆಪಿ ಪಕ್ಷ, ಭಾರತೀಯ ಜನತಾ ಪಾರ್ಟಿ ಪಕ್ಷ 1980ರಲ್ಲಿ ರಚನೆ ಆಯಿತು. ನೋಡ್ರಿ, 1980ರಲ್ಲಿ ರಚನೆಯಾದಂತಹ 1980ರಲ್ಲಿ ರಚನೆಯಾದಂತಹ ಬಿಜೆಪಿ ಪಕ್ಷ, ಭಾರತೀಯ ಜನತಾ ಪಾರ್ಟಿ ಅನ್ನುವಂಥ ಒಂದು ಪಕ್ಷ ಪ್ರಸ್ತುತ ಭಾರತ ದೇಶದಲ್ಲಿ ಹೆಮ್ಮರವಾಗಿ ಬೆಳೆದು ನಿಂತಿದೆ ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತಾ ಇದ್ದೀವಿ. 1980ರ ಸಂದರ್ಭದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ ಕೃಷ್ಣ ಅಡ್ವಾಣಿ, ನಾನಾಜಿ ದೇಶ್ಮುಖ್ರವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ರಚನೆಯಾಯಿತು ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತೇವೆ. ನಂತರ 1984ರ ಸಂದರ್ಭದಲ್ಲಿ ಕ್ಯಾನ್ಸಿರಾಮ್ ಅವರ ನೇತೃತ್ವದಲ್ಲಿ ಬಹುಜನ್ ಸಮಾಜವಾದಿ ಪಾರ್ಟಿ, ಏನು ಪ್ರಸ್ತುತ BSP, ಪ್ರಸ್ತುತ ಮಾಯಾವತಿ ಆನೆಚಿಹ್ನೆಯ ಪಕ್ಷ BSP ಪಾರ್ಟಿ 1984ರ ಸಂದರ್ಭದಲ್ಲಿ ರಚನೆ ಆಯಿತು ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತಾ ಇದ್ದೀವಿ. 1988ರ ಸಂದರ್ಭದಲ್ಲಿ VP ಸಿಂಗ್, ರಾಮಕೃಷ್ಣ ಹೆಗಡೆ, ಅಜಿತ್ ಸಿಂಗ್ ರವರ ನೇತೃತ್ವದಲ್ಲಿ ಜನತಾದಳ ಪಕ್ಷ ರಚನೆಯಾಯಿತು ಅನ್ನುವಂಥ ವಿಚಾರವನ್ನು ನಾವು ಕಾಣ್ತೇವೆ. ನಂತರ ಈ ಜನತಾದಳ ಮತ್ತು ಡಿವೈಡ್ ಆಗಿ ಇದು JDS, JDU, RJD, BJD ಅಂತೇಳಿ ಅನೇಕ ಪಂಗಡಗಳಾಗಿ ಅವು ಬೈಫರ್ಕೇಶನ್ ಆಗುವುದು ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತಾ ಇದ್ದೀವಿ. ನಮ್ಮ ಕರ್ನಾಟಕದಲ್ಲಿರುವುದು ಜನತಾ ಪರಿವಾರದ ಒಂದು ಪಕ್ಷ JDS, ಜಾತ್ಯತೀತ ಜನತಾದಳ ಅನ್ನುವಂತಹ ಒಂದು ಪಕ್ಷ ನಮ್ಮ ಕರ್ನಾಟಕದಲ್ಲಿ ದೇವೇಗೌಡರವರ ಪಾರ್ಟಿ ಇರುವ ವಿಚಾರವನ್ನು ನಾವು ಕಾಣ್ತೇವೆ. ಹೀಗಾಗಿ
ರಾಜಕೀಯ ಪಕ್ಷಗಳ ಬಗ್ಗೆ ನಾವು ಅರ್ಥದ ಬಗ್ಗೆ ತಿಳ್ಕೊಂಡಿವಿ, ವ್ಯಾಖ್ಯಾನಗಳ ಬಗ್ಗೆ ಮತ್ತು ಪಕ್ಷ ಪದ್ಧತಿಯ ವಿಧಗಳು, ಏಕಪಕ್ಷ ಪದ್ಧತಿ, ವಿಪಕ್ಷ ಪದ್ಧತಿ ಮತ್ತು ಬಹುಪಕ್ಷ ಪದ್ಧತಿ ಬಗ್ಗೆ, ಜೊತೆಗೆ ಭಾರತ ದೇಶದಲ್ಲಿ ಈ ಬಹುಪಕ್ಷ ಪದ್ಧತಿಯ ಉಗಮ ಹೇಗಾಯಿತು ಅನ್ನುವಂಥ ಇತಿಹಾಸವನ್ನು ಕೂಡ ನಾವು ಸ್ವಲ್ಪ ತಿಳ್ಕೊಂಡಿವಿ. ನಂತರ ಮುಂದಿನ ಅವಧಿಯಲ್ಲಿ ಫೀಚರ್ಸ್ ಆಫ್ ಪಾರ್ಟಿ ಸಿಸ್ಟಮ್, ಭಾರತ ದೇಶದಲ್ಲಿರುವಂತಹ ರಾಜಕೀಯ ಪಕ್ಷಗಳ ಸ್ವರೂಪವನ್ನು ಅಥವಾ ಲಕ್ಷಣಗಳನ್ನು ಮುಂದಿನ ಅವಧಿಯಲ್ಲಿ ನಾವು ಅವಲೋಕನ ಮಾಡೋಣ. ನಮಸ್ಕಾರ.